ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಿ ನೋಡಿದರೂ ಕೂಡ ಬೆಳ್ಳುಳ್ಳಿ ಕಬಾಬ್ದೇ ಸುದ್ದಿ ಅಂತ ಹೇಳ್ಬೋದು. ಕಬಾಬ್ನಲ್ಲಿ ಸಾಕಷ್ಟು ರೀತಿ ನಾವು ನೋಡ್ಬೋದು. ವೆಜ್, ನಾನ್ ವೆಜ್ ಸೇರಿ ಹಲವು ರೀತಿ ಕಬಾಬ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸದ್ಯ ಬೆಳ್ಳುಳ್ಳಿ ಕಬಾಬ್ ಹೊಸ ಸೇರ್ಪಡೆ ಅಂತಲೇ ಹೇಳ್ಬಹುದು. ಮನೆಯಲ್ಲಿ ಸುಲಭವಾಗಿ ಸಖತ್ ಟೇಸ್ಟಿ ಟ್ರೆಂಡಿ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 3 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಅಕ್ಕಿ ಹಿಟ್ಟು, 1/2 ಸ್ಪೂನ್ ಕಡಲೆ ಹಿಟ್ಟು, 1/2 ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/2 ಸ್ಪೂನ್ ಅರಿಶಿನ, ಸ್ವಲ್ಪ ಕಸೂರಿ ಮೇಥಿ, ಅಂದರೆ ಸ್ಪೂನಲ್ಲಿ ಹೇಳೋದಾದರೆ 1 ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ 1 ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈಗ ಚಿಕನ್ನ ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡು ಮಸಾಲೆ ಚೆನ್ನಾಗಿ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಕೊಳ್ಳೋಣ. ನೋಡಿ, ಮ್ಯಾರಿನೇಟ್ ಆಗಿದೆ. ಈಗ 1/2 ಅವರ್ ಆದಮೇಲೆ ನಾನು ಎಣ್ಣೆ ಬಿಸಿಗಿಟ್ಕೊಂಡು ಈಗ ಎಣ್ಣೆಯಲ್ಲಿ ಕಬಾಬ್ ಕರ್ಕೊಳ್ಳೋಣ. ನೋಡಿ, ಈ ರೀತಿ ಒಂದೊಂದಾಗಿ ನಿಧಾನಕ್ಕೆ ಬಿಟ್ಕೊಂಡು ಆದಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸಿದರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ಳೋಣ. ಮತ್ತು ಹಾಕಿದ ತಕ್ಷಣವೇ ಕಬಾಬ್ನ ನಾವು ಎತ್ಕೊಳ್ಳೋಕೆ ಹೋಗಬಾರ್ದು. ಒಂದು 2 ಮಿನಿಟ್ಸ್ ಬಿಟ್ಟು ನಾವು ಈ ರೀತಿ ತಗೋಬೇಕಾಗುತ್ತೆ. ನೋಡಿ, ಕಬಾಬ್ ಚೆನ್ನಾಗಿ ಬೆಂದಿದೆ, ಕಲ್ಲರಲ್ಲೇ ಗೊತ್ತಾಗ್ತಾ ಇದೆ ನೋಡಿ. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ನಾವು ಎತ್ತಿಟ್ಕೊಂಡು ಮತ್ತೆ ತಣ್ಣಗಾದ್ಮೇಲೆ ಎಣ್ಣೆಗೆ ಹಾಕಿ ಕರಿದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಕಬಾಬ್. ಅದಕ್ಕೋಸ್ಕರ ಈಗ ಎತ್ತಿಟ್ಕೊಂಡು ಮತ್ತೆ ಅದು ಎಲ್ಲ ತಣ್ಣಗಾದ್ಮೇಲೆ ಮತ್ತೆ ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಕಬಾಬ್ ಅಥವಾ ಗಾರ್ಲಿಕ್ ಕಬಾಬ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ. ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.